الله أكبر الله أكبر الله أكبر لا إله إلا الله الله أكبر الله أكبر ولله الحمد الله أكبر الله أكبر الله أكبر لا إله إلا الله الله أكبر الله أكبر ولله الحمد الله أكبر كبيرا والحمد لله كثيرا وسبحان الله بكرة وأصيلا الله أكبر الله أكبر الله أكبر لا إله إلا الله الله أكبر الله أكبر ولله الحمد إن الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له وأشهد أن لا إله إلا الله وأشهد أن محمدا عبده ورسوله أرسله الله بالحق بشيرا ونذيرا بين يدي الساعة فإن خير الحديث كتاب الله وخير السنن سنن محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة وكل ضلالة في النار أما بعد فقال الله سبحانه وتعالى في القرآن المجيد والفرقان الحميد يا أيها الذين آمنوا اتقوا الله حق تقاته ولا تموتن إلا وأنتم مسلمون فقال سبحانه وتعالى في مكان آخر لن ينال الله لحومها ولا دماؤها ولكن يناله التقوى منكم كذلك سخرها لكم ولتكبروا الله على ما هداكم وبشر المحسنين ಅತ್ಯಂತ ಆದರಣೀಯರಾದ ನನ್ನೆಲ್ಲ ಹಿರಿಯರೇ, ಅತ್ಯಂತ ಪ್ರೀತಿ ಪಾತ್ರರಾದ ನನ್ನೆಲ್ಲ ಕಿರಿಯರೇ ಮತ್ತು ಗೌರವಾನ್ವಿತರಾದ ಮಹಿಳೆಯರೇ, ಮೊಟ್ಟ ಮೊದಲನೇದಾಗಿ ತಮಗೆಲ್ಲರಿಗೂ ಈದುಲ್ ಅಜ್ಹಾ ಹಬ್ಬದ ಅತ್ಯಂತ ಹೃದಯಂಗಮವಾದ ಶುಭಾಶಯಗಳು. ತಕಬ್ಬಲಲ್ಲಾಹು ತಆತುಕುಂ ವ ಅಸಾಕುಂ ಮಿನ್ ಅವಾದ. ಅಲ್ಲಾಹನು ನಮ್ಮೆಲ್ಲರ ಸತ್ಕರ್ಮಗಳನ್ನು ಸ್ವೀಕರಿಸಲಿ. ಇಸ್ಲಾಮಿನಲ್ಲಿ ಎರಡು ಸಂತೋಷದ ದಿನಗಳಿವೆ. ಒಂದು ಈದುಲ್ ಫಿತರ್, ಅದು ಒಂದು ತಿಂಗಳ ಕಾಲದ ಉಪವಾಸ ವ್ರತ, ಸತ್ಕರ್ಮಗಳ ಹೆಚ್ಚಳ ಇತ್ಯಾದಿಗಳ ಸಮಾಪ್ತಿಯ ರೂಪದಲ್ಲಿ ಬರುತ್ತದೆ ಒಂದು ತಿಂಗಳ ನಂತರ. ಈದುಲ್ ಫಿತರ್ ಎಂದು ಅದನ್ನು ಕರೆಯುತ್ತಾರೆ, ಪಾರಣೆಯ ಹಬ್ಬ. ಮತ್ತು ಈದುಲ್ ಅಜ್ಹಾ ಕೂಡ ಝುಲ್ಹಜ್ ತಿಂಗಳ ಮೊದಲ 10 ದಿನಗಳು. ಅದು ದಿನಗಳ ಪೈಕಿಯ ಅತ್ಯುತ್ತಮ ದಿನಗಳು ಎಂದು ಅದರಲ್ಲಿ ಹೇಳಲಾಗಿದೆ. ಆ ದಿನಗಳಲ್ಲಿ ಮಾಡುವಂತಹ ಐಚ್ಛಿಕ ಉಪವಾಸ ವ್ರತ, ಐಚ್ಛಿಕ ಸತ್ಕರ್ಮಗಳು, ಐಚ್ಛಿಕವಾದ ಹಲವಾರು ಅತ್ಯುತ್ತಮ ಕಾರ್ಯಗಳು, ಅದರ ಸಮಾಪ್ತಿಯಲ್ಲಿ ಝುಲ್ಹಜ್ 10ನೇ ತಾರೀಕಿನಂದು ಈದುಲ್ ಅಜ್ಹಾ ಬರುತ್ತದೆ ಮತ್ತು ಇದು ಹಜ್ನೊಂದಿಗೆ ಸೇರಿಕೊಳ್ಳುತ್ತದೆ. ಝುಲ್ಹಜ್ 8ರಂದು ಯೌಮುತ್ ತರ್ವಿಯಾ, ಝುಲ್ಹಜ್ 9ರಂದು ಯೌಮುಲ್ ಅರಫಾತ್ ಮತ್ತು ಝುಲ್ಹಜ್ 10ರಂದು ಯೌಮುನ್ ನಹರ್ ಅಥವಾ ಜಾನುವಾರು ಬಲಿ ಕೊಡುವಂತಹ ದಿನ. ಆ ದಿನದಂದೇ ವಿಶ್ವದಾದ್ಯಂತ ಝುಲ್ಹಜ್ 10ರಂದು ಈದುಲ್ ಅಜ್ಹಾ ಹಬ್ಬವನ್ನು ಆಚರಿಸಲಾಗುತ್ತದೆ. ಆದ್ದರಿಂದ ಈ ಎರಡೂ ಹಬ್ಬಗಳ ಹಿನ್ನೆಲೆಯಲ್ಲಿ ನಾವು ನೋಡುವುದಾದರೆ, ಸಂತೋಷಾಚರಣೆಗಿಂತ ಮೊದಲು ಸತ್ಕರ್ಮಗಳ ಒಂದು ದೀರ್ಘಾವಧಿಯ ಅವಕಾಶವನ್ನು ಕೊಡಲಾಗಿದೆ. ಆ ಮೂಲಕ ನಮ್ಮಲ್ಲಿ ಒಳಿತುಗಳನ್ನು ಹೆಚ್ಚಿಸಲು ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಕೆಡುಕುಗಳಿಂದ ದೂರವಿರಲು ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ವ್ಯಕ್ತಿತ್ವದ ಬದಲಾವಣೆಯ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ.
ಅನಂತರ ಹೇಳಲಾಗುತ್ತದೆ, ನೀವು ಹಬ್ಬವನ್ನು ಆಚರಿಸಿ, ಸಂತೋಷದ ದಿನವನ್ನು ಆಚರಿಸಿ ಎಂದು ಹೇಳಲಾಗಿದೆ. ಮತ್ತು ಈ ದಿನದ ಬಗ್ಗೆ ನಾನು ಈಗಾಗಲೇ ನಿಮ್ಮ ಮುಂದೆ ಪಠಿಸಿರುವಂತಹ ಸೂರತುಲ್ ಹಜ್ ಇದರ ಒಂದು ವಾಕ್ಯದಲ್ಲಿ ಹೇಳಲಾಗಿರುವಂತಹ ಒಂದು ಮಾತು, ಇದು ಸಾಮಾನ್ಯವಾಗಿ ಈದುಲ್ ಅಜಾದ ದಿನದಂದು ಚರ್ಚಿಸಲ್ಪಡುವುದಿಲ್ಲ. ಆದ್ದರಿಂದ ನಾನು ಇಂದು ಆ ಬಗ್ಗೆ ನಿಮ್ಮ ಮುಂದೆ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಲೈ ಯನಾಲುಲ್ಲಾಹ ಲುಹೂಮುಹಾ ವಲಾ ದಿಮಾಉಹಾ ವಲಾಕಿನ್ ಯನಾಲುಹು ತಕ್ವಾ ಮಿನ್ಕುಮ್. ನೀವು ಬಲಿಯರ್ಪಿಸುವಂತಹ ಜಾನುವಾರುಗಳ ಮಾಂಸವಾಗಲಿ ರಕ್ತವಾಗಲಿ ಅಲ್ಲಾಹನಿಗೆ ಸೇರುವುದಿಲ್ಲ. ಇಲ್ಲಿ ಕನ್ನಡದಲ್ಲಿ ನಾವು ಸರಾಗವಾಗಿ ಸಾಮಾನ್ಯವಾಗಿ ಬಲಿ ಎಂಬ ಪದವನ್ನು ಉಪಯೋಗಿಸ್ತೇವೆ. ಆದರೆ ಈ ಭಾಗದಲ್ಲಿ ಬಲಿ ಅಂತ ಹೇಳಿದ್ರೆ ಪಂಜುರ್ಲಿ ಕಲ್ಲುರ್ಟಿಗೆ ಬಲಿ ಅರ್ಪಿಸ್ತಾರೆ. ಆ ಬಲಿ ಅಂತ ಹೇಳಿದರೆ ದೇವರಿಗೆ ಅರ್ಪಣೆ ಎಂಬಂತಹ ಒಂದು ಭಾವನೆಯಿಂದ ಅರ್ಪಣೆ ಮಾಡುತ್ತೆ. ಆದ್ದರಿಂದ ಆ ಅರ್ಥದಲ್ಲಲ್ಲ, ಇಲ್ಲಿ ಬಲಿದಾನ, ತ್ಯಾಗ ಇತ್ಯಾದಿ ಅರ್ಥದಲ್ಲಿ. ಅದನ್ನು ಪವಿತ್ರ ಕುರ್ಆನ್ ಈ ಬಲಿ ಎಂಬ ಪದವನ್ನು ಸಾಮಾನ್ಯವಾಗಿ ಕನ್ನಡದಲ್ಲಿ ಸರಾಗವಾಗಿ ಉಪಯೋಗಿಸಲಾಗಿರುವುದರಿಂದ ನಾವು ಅದನ್ನು ಉಪಯೋಗಿಸ್ತೇವೆ. ಆದರೆ ನಿಜವಾಗಿ ಅದು ಬಲಿ ಅಲ್ಲ, ಬಲಿಯ ಆ ಅರ್ಥದಲ್ಲಲ್ಲ, ದೇವರಿಗೆ ಅರ್ಪಣೆ ಎಂಬ ಅರ್ಥದಲ್ಲಲ್ಲ. ಬದಲಾಗಿ ಇಲ್ಲಿ ಹೇಳಲಾಗುತ್ತದೆ, ನೀವು ಬಲಿಯರ್ಪಿಸುವಂತಹ ಜಾನುವಾರುಗಳ ಅಥವಾ ನೀವು ಕೊಯ್ಯುವಂತಹ ಜಾನುವಾರುಗಳ ಮಾಂಸವಾಗಲಿ ರಕ್ತವಾಗಲಿ ದೇವನಿಗೆ ತಲುಪುವುದಿಲ್ಲ. ದೇವನಿಗೆ ತಲುಪುವುದು ಯಾವುದು? ನಿಮ್ಮ ಇಚ್ಛೆ, ನಿಮ್ಮ ದೇವ ಸಂಪ್ರೀತಿ ಮತ್ತು ನಿಮ್ಮ ದೇವ ಭಯಭಕ್ತಿ, ಇದು ಮಾತ್ರ ದೇವನಿಗೆ ತಲುಪುತ್ತದೆ. ಕದಾಲಿಕ ಸಹರಹಾ ಲಕುಂ, ಈ ರೀತಿ ಜಾನುವಾರುಗಳ ನಿಯಂತ್ರಣವನ್ನು ಅವನು ನಿಮಗೆ ಕೊಟ್ಟಿದ್ದಾನೆ. ವಲಿತುಕಬ್ಬಿರುಲ್ಲಾಹ ಅಲಾ ಮಾ ಹದಾಕುಂ, ಮತ್ತು ಈ ರೀತಿ ಅಲ್ಲಾಹನು ನಿಮಗೆ ಮಾರ್ಗದರ್ಶನ ಮಾಡಿರುವುದರಿಂದ ತುಕಬ್ಬಿರುಲ್ಲಾಹ್, ಅಲ್ಲಾಹನ ಕೀರ್ತನೆಯನ್ನು ಮಾಡುವ ಅವಕಾಶವನ್ನು ಅವನು ಕಲ್ಪಿಸುತ್ತಾನೆ. ವಬಶ್ಶಿರಿಲ್ ಮುಹ್ಸಿನೀನ್, ಆದ್ದರಿಂದ ಉಪಕಾರಿಗಳಿಗೆ ನೀವು ಶುಭವಾರ್ತೆಯನ್ನು ಕೊಡಿರಿ. ಮನುಷ್ಯರಿಗೆ ಉಪಕಾರ ಮಾಡುವಂತಹ ಮುಹ್ಸಿನ್ಗಳು, ಎಹ್ಸಾನ್ ಮಾಡುವಂತಹ ಜನರು, ಅವರಿಗೆ ನೀವು ಶುಭವಾರ್ತೆಯನ್ನು ಕೊಡಿರಿ ಎಂದು ಹೇಳಲಾಗಿದೆ. ಇಲ್ಲಿ ಎರಡೂ ಹಬ್ಬಗಳಿಗೆ ಬಳಸಲಾಗಿರುವಂತಹ ಒಂದು ಪದ ಅಂತ ಹೇಳಿದರೆ ವಲಿತುಕಬ್ಬಿರುಲ್ಲಾಹ ಅಲಾ ಮಾ ಹದಾಕುಂ, ನಿಮಗೆ ಮಾರ್ಗದರ್ಶನ ಕೊಟ್ಟಿರುವುದರಿಂದ ನೀವು ಅಲ್ಲಾಹನ ಪ್ರಕೀರ್ತನೆ ಮಾಡಿರಿ. ಯಾವ ರೀತಿಯ ಪ್ರಕೀರ್ತನೆ? ಸುಂದರವಾದಂತಹ ಪ್ರಕೀರ್ತನೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಇಲ್ಲಿ ಎರಡು ರೀತಿಯ ಮಾರ್ಗದರ್ಶನದ ಪ್ರಸ್ತಾಪ ಇದೆ. ಒಂದು ಈದುಲ್ ಫಿತರ್ನ ಸಂದರ್ಭದಲ್ಲಿ ಅಲ್ಲಾಹನು ರಮದಾನ್ ತಿಂಗಳಿನಲ್ಲಿ ಪವಿತ್ರ ಕುರ್ಆನ್ ಇಳಿಸಿದ್ದಾನೆ. ಅದು ಮಾರ್ಗದರ್ಶನದ ಗ್ರಂಥವಾಗಿದೆ. ಅದು ಕುರ್ಆನಿನ ವರ್ಷಾಚರಣೆಯಾಗಿದೆ. ಕುರ್ಆನ್ ಮಾರ್ಗದರ್ಶನದ ಗ್ರಂಥವಾಗಿದೆ. ಆದ್ದರಿಂದ ಆ ಗ್ರಂಥ ನಮಗೆ ಬಂದಿದೆ. ಸರ್ವಾಂಗೀಣವಾದ ಇಡೀ ಜೀವನದ ಎಲ್ಲ ರಂಗಗಳಿಗೂ ವ್ಯಾಪಿಸಿರುವಂತಹ ಒಂದು ಮಾರ್ಗದರ್ಶನ ಅದರಲ್ಲಿದೆ. ಮತ್ತು ಸದಾಕಾಲ ಸುರಕ್ಷಿತವಾಗಿ ಉಳಿಯುವಂತಹ ಮಾರ್ಗದರ್ಶನ ಅದಾಗಿದೆ. ಆದ್ದರಿಂದ ಅಂತಹ ಒಂದು ಮಾರ್ಗದರ್ಶನದ ಗ್ರಂಥವನ್ನು ಪಡೆದಿದ್ದಕ್ಕಾಗಿ, ಅಲ್ಲಾಹನು ಕೊಟ್ಟಿದ್ದಕ್ಕಾಗಿ ಅಲ್ಲಾಹು ಅಕ್ಬರ್ ಎಂದು ಅಲ್ಲಾಹನ ಪ್ರಕೀರ್ತನೆ ಮಾಡಿರಿ. ಇಲ್ಲಿ ಎರಡನೇ ಒಂದು ವಿಷಯವನ್ನು ಕೂಡ ಹೇಳಲಾಗಿದೆ. ಅಲ್ಲಾಹನು ಸಂಪನ್ಮೂಲಗಳನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದಾನೆ. ಮತ್ತು ಅದರ ಒಂದು ಸಣ್ಣ ಉದಾಹರಣೆ ಜಾನುವಾರುಗಳನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದಾನೆ. ಅವನು ಜಾನುವಾರುಗಳನ್ನು ಮಾತ್ರ ಅಲ್ಲ, ಸಹರಹ ಲಕುಂ, ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದಾನೆ ಎಂಬ ಪದ ಪವಿತ್ರ ಕುರ್ಆನ್ನಲ್ಲಿ ಕೇವಲ ಜಾನುವಾರಿನ ಬಗ್ಗೆ ಮಾತ್ರ ಬಂದಿರುವುದಲ್ಲ, ಬದಲಾಗಿ ಸುಮಾರು 23 ಬಾರಿ ಬಂದಿದೆ ಈ ಪದ. ಸಹರಹ ಲಕುಂ, ನಿಮಗೆ ದೇವನು ನಿಯಂತ್ರಣಕ್ಕೆ ಕೊಟ್ಟಿದ್ದಾನೆ. ಯಾವುದನ್ನು ಕೊಟ್ಟಿದ್ದಾನೆ? ಎಲ್ಲ ರೀತಿಯ ಸಂಪನ್ಮೂಲಗಳ ನಿಯಂತ್ರಣ ನಿಮಗೆ ಕೊಟ್ಟಿದ್ದಾನೆ. ಮತ್ತು ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿ, ಮತ್ತು ಉಪಯೋಗಿಸುವಾಗ ಮಾನವರಿಗೆ ಉಪಕಾರವಾಗುವಂತೆ ಒಂತಹ ರೀತಿಯಲ್ಲಿ ಉಪಯೋಗಿಸಿ ಎಂದು ಅಲ್ಲಾಹನು ಹೇಳಿದ್ದಾನೆ. ಮತ್ತು ನಂತರ ಅಲ್ಲಾಹನು ಹೇಳುತ್ತಾನೆ, ಕದಾಲಿಕ ಸಹರ ಲಕುಂ ಎಂದು ಹೇಳಿದ ನಂತರ ವಲಿತುಕಬ್ಬಿರುಲ್ಲಾಹ ಅಲಾ ಮಾ ಹದಾಕುಂ, ಈ ರೀತಿ ಸಂಪನ್ಮೂಲಗಳ ನಿಯಂತ್ರಣವನ್ನು ನಿಮಗೆ ಕೊಟ್ಟು ಅದನ್ನು ಮನುಷ್ಯರಿಗೆ ಉಪಕಾರವಾಗುವಂತಹ ರೀತಿಯಲ್ಲಿ ಉಪಯೋಗಿಸುವಂತಹ ಒಂದು ಅವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ, ಇಂತಹ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ಅಲ್ಲಾಹನ ಪ್ರಕೀರ್ತನೆ ಮಾಡಿದೆ. ಅಲ್ಲಾಹು ಅಕ್ಬರ್
ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ಎಂದು ಅಲ್ಲಾಹನ ಪ್ರಕೀರ್ತನೆ ಮಾಡಿರಿ ಎಂದು ಇಲ್ಲಿ ಹೇಳಲಾಗಿದೆ. ಆದ್ದರಿಂದ ಎರಡು ವಿಷಯಗಳು, ಒಂದು ತಕ್ಬೀರ್, ಇನ್ನೊಂದು ಸಹರ್ ಎಂಬ ಪದ, ಅದು ಕ್ರಿಯಾಪದ. ಅದನ್ನು ನಾಮಪದ ಎಂದು ಮಾಡುವುದಾದರೆ ತಸ್ಖೀರ್ ಎಂದಾಗುತ್ತದೆ. ಎರಡು ವಿಷಯಗಳಿದೆ. ಒಂದು ತಕ್ಬೀರ್, ಅಲ್ಲಾಹನ ಪ್ರಕೀರ್ತನೆ. ಇನ್ನೊಂದು ತಸ್ಖೀರ್. ತಸ್ಖೀರ್ ಅಂತ ಹೇಳಿದರೆ ಸಂಪನ್ಮೂಲಗಳ ನಿಯಂತ್ರಣ. ಆದ್ದರಿಂದ ಈ ಎರಡೂ ವಿಷಯಗಳನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಟ್ಟುಕೊಳ್ಳಬೇಕಾಗಿದೆ. ಒಂದು ತಕ್ಬೀರ್, ಮತ್ತೊಂದು ತಸ್ಖೀರ್. ತಕ್ಬೀರ್ ಅಂತ ಹೇಳಿದರೆ ಅಲ್ಲಾಹನ ಪ್ರಕೀರ್ತನೆ, ತಸ್ಖೀರ್ ಅಂತ ಹೇಳಿದರೆ ಸಂಪನ್ಮೂಲಗಳ ನಿಯಂತ್ರಣ. ಈ ಎರಡೂ ವಿಷಯಗಳನ್ನು ಮುಬಶ್ಶಿರಿಲ್ ಮುಹ್ಸಿನೀನ್, ಉಪಕಾರಿಗಳಿಗೆ, ಮಾನವೋಪಕಾರಿಗಳಿಗೆ ನೀವು ಶುಭವಾರ್ತೆಯನ್ನು ಕೊಡಿರಿ. ಆದ್ದರಿಂದ ಎರಡೂ ಸಂದರ್ಭದಲ್ಲಿ ಮಾರ್ಗದರ್ಶನ, ಅಲ್ಲಾಹನ ಮಾರ್ಗದರ್ಶನವನ್ನು ಕೂಡ ಮನುಷ್ಯರಿಗೆ ಮುಟ್ಟಿಸುವ ಮೂಲಕ, ಮನುಷ್ಯ ಜೀವನದ ಸುಧಾರಣೆ ಮಾಡುವ ಮೂಲಕ ನೀವು ಮನುಷ್ಯರಿಗೆ ಉಪಕಾರ ಮಾಡಬೇಕಾಗಿದೆ. ಅದೇ ರೀತಿಯಲ್ಲಿ ಸಂಪನ್ಮೂಲಗಳು, ಅದನ್ನು ನಿಯಂತ್ರಣ ಮಾಡುವ ಮೂಲಕ ಮತ್ತು ಅದನ್ನು ಮನುಷ್ಯರಿಗೆ ಪ್ರಯೋಜನಕಾರಿಯಾಗಿ ಮಾಡುವ ಮೂಲಕ ನೀವು ಉಪಕಾರಿಗಳಾಗಿ ಪರಿವರ್ತನೆಗೊಳ್ಳಬೇಕಾಗಿದೆ, ಉಪಕಾರಿಗಳಾಗಿ ಮಾರ್ಪಡಬೇಕಾಗಿದೆ. ಅಂತಹ ಉಪಕಾರಿಗಳಿಗೆ ಸುವಾರ್ತೆಯನ್ನು ಕೊಡಿರಿ ಎಂದು ಹೇಳಲಾಗಿದೆ. ನೀವು ನೋಡುವುದಾದರೆ ಎರಡೂ ಹಬ್ಬಗಳಲ್ಲಿ, ಇಸ್ಲಾಮಿನ ಹಬ್ಬಗಳು, ಇಸ್ಲಾಮಿನ ಬೋಧನೆಗಳು, ಅದೆಲ್ಲವೂ ಕೂಡ ಬಹಳ ಸರಳವಾಗಿದೆ, ಬಹಳ ಸುಂದರವಾಗಿದೆ. ಒಬ್ಬ ಸಾಮಾನ್ಯ ಮನುಷ್ಯ ಅವನಿಗೂ ಕೂಡ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ, ಅವನಿಗೂ ಕೂಡ ಪಾಲನೆ ಮಾಡಲಿಕ್ಕೆ ಸಾಧ್ಯ. ಒಬ್ಬ ಬಹಳ ದೊಡ್ಡ ವಿದ್ಯಾವಂತ, ಬಹಳಷ್ಟು ವಿಷಯಗಳನ್ನು ಗ್ರಹಿಸಬಲ್ಲಂತಹ ವ್ಯಕ್ತಿ, ಅವನಿಗೂ ಕೂಡ ಅಷ್ಟು ವಿಶಾಲವಾಗಿ ಅದನ್ನು ಗ್ರಹಿಸಲಿಕ್ಕೆ ಸಾಧ್ಯ ಇದೆ, ಅಷ್ಟು ವಿಶಾಲವಾಗಿ ಅದನ್ನು ಪಾಲನೆ ಮಾಡಲಿಕ್ಕೆ ಸಾಧ್ಯ ಇದೆ. ಈ ಎರಡೂ ಅವಕಾಶಗಳನ್ನು ಕಲ್ಪಿಸಲಾಗಿದೆ ಮತ್ತು ಅದರ ಪಾಲನೆ ಮಾಡಲಿಕ್ಕೆ ಸರಳವಾದ, ಸುಂದರವಾದ, ಪ್ರಾಯೋಗಿಕವಾದ ವಿಧಾನಗಳನ್ನು ಕಲ್ಪಿಸಲಾಗಿದೆ. ಉದಾಹರಣೆಗೆ ಈದ್ ಫಿತರ್ನಂದು ಹೇಳಲಾಗಿದೆ, ನೀವು ಝಕಾತುಲ್ ಫಿತರ್ ಕೊಡಿ. ಝಕಾತುಲ್ ಫಿತರ್ ಯಾರು ಕೊಡಬೇಕು? ಪ್ರತಿಯೊಬ್ಬರೂ ಕೊಡಬೇಕು. ನಿಮಗೆ ಆ ದಿನದ ಖರ್ಚು ಮನೆಯಲ್ಲಿ ಇದೆ ಎಂದಾದರೆ ನಿಮ್ಮ ಮನೆಯ ಪ್ರತಿಯೊಬ್ಬ ವ್ಯಕ್ತಿಯ ಪರವಾಗಿ ಸುಮಾರು 2.5 kg ಧಾನ್ಯ ಅಥವಾ ಅದಕ್ಕೆ ತುಲ್ಯವಾದಂತಹ ಮೊತ್ತ, ಇದನ್ನು ದಾನ ಮಾಡಬೇಕು ಮಸೀದಿಗೆ ಬರುವುದಕ್ಕಿಂತ ಮೊದಲು. ಬಹಳ ಸರಳವಾದ, ಸುಂದರವಾದ, ಎಲ್ಲರಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದ, ಪ್ರಾಯೋಗಿಕವಾದಂತಹ ಒಂದು ಬೋಧನೆಯಾಗಿದೆ. ಆದರೆ ಅದರ ಪರಿಣಾಮ ಎಷ್ಟು ಗಹನವಾದ್ದು, ಎಷ್ಟು ವಿಶಾಲವಾದ್ದು. ಸಾವಿರಾರು ಕೋಟಿ ರೂಪಾಯಿಗಳ ಹಣ ಆ ದಿನದಂದು ದಾನದ ರೂಪದಲ್ಲಿ ಹರಿದು ಬರುತ್ತದೆ ಸಮಾಜಕ್ಕೆ, ಬಡವರಿಗೆ ಹರಿದು ಬರುತ್ತದೆ. ವಿಶೇಷವಾಗಿ ಬಡವರು ಅದರಿಂದ ಪ್ರಯೋಜನ ಪಡುತ್ತಾರೆ, ಆರ್ಥಿಕ ಸಂಚಲನ ಮೂಡುತ್ತದೆ ಮತ್ತು ಇಡೀ ವಿಶ್ವದಲ್ಲಿ ಹಲವು ಸಾವಿರ ಕೋಟಿ ರೂಪಾಯಿ ಅಥವಾ ಡಾಲರುಗಳ ಮೊತ್ತ ಮಾರುಕಟ್ಟೆಗೆ ಬರುತ್ತದೆ. ಬಡವರಿಗೆ ಅದರಿಂದ ಪ್ರಯೋಜನವಾಗುತ್ತದೆ, ಸಕಾರಾತ್ಮಕ ಪ್ರಯೋಜನಗಳಾಗುತ್ತದೆ, ಮನುಷ್ಯರಿಗೆ ಉಪಕಾರವಾಗುತ್ತದೆ. ಮಕ್ಕಳು ಹರ್ಷಿತರಾಗುತ್ತಾರೆ, ಮಕ್ಕಳು ಸಂತೋಷ ಪಡುತ್ತಾರೆ, ಏಕೆಂದರೆ ಅವರ ತಂದೆಯಂದಿರಿಗೆ, ಅವರ ಕುಟುಂಬಕ್ಕೆ ಹಣ ಹರಿದು ಬರುತ್ತದೆ. ಆದ್ದರಿಂದ ಎಂತಹ ಉಪಕಾರ ಎಲ್ಲಿ ಕಲ್ಪಿಸಲಾಗಿದೆ ಎಂಬ ಆಲೋಚನೆ ಮಾಡಿಕೊಂಡು, ಅದೇ ರೀತಿಯಲ್ಲಿ ಜಾನುವಾರುಗಳು ಯಾರಿಗೆ ಸಾಧ್ಯವಿದೆಯೋ ಅವರು ಜಾನುವಾರುಗಳನ್ನು ಬಲಿಕೊಡಬಹುದು. ಆಡನ್ನು ಕೊಡಬಹುದು ಅಥವಾ ದೊಡ್ಡ ಪ್ರಾಣಿಗಳನ್ನು ಕೊಡಬಹುದು, ಒಂಟೆಯನ್ನು ಕೊಯ್ಯಬಹುದು. ದೊಡ್ಡ ಪ್ರಾಣಿಗಳೆಂದಾದರೆ 7 ಮಂದಿ ಒಂದು ಜಾನುವಾರಿನಲ್ಲಿ ಪಾಲ್ಗೊಳ್ಳಬಹುದು ಮತ್ತು ಸಣ್ಣ ಜಾನುವಾರು, ಆಡಿನಂತಹ ಜಾನುವಾರು ಎಂದಾದರೆ ಒಬ್ಬ ವ್ಯಕ್ತಿ ಅದರಲ್ಲಿ ಪಾಲ್ಗೊಳ್ಳಬಹುದು. ಇದರಿಂದಲೂ ಕೂಡ ಆಗುವಂತಹ ಪರಿಣಾಮ ಅತ್ಯಂತ ವಿಶಾಲವಾದಂತಹ ಪರಿಣಾಮ. ಹಲವು ಸಾವಿರ ಕೋಟಿ ರೂಪಾಯಿಗಳು, ಹಲವು ಸಾವಿರ ಕೋಟಿ ಡಾಲರ್ಗಳು, ಅಷ್ಟು ಮೊತ್ತದ ವ್ಯಾಪಾರವಾಗುತ್ತದೆ. ಭಾರತದ ಹಿನ್ನೆಲೆಯಲ್ಲಿ ನೀವು ನೋಡುವುದಾದರೆ ಜನರು ಜಾನುವಾರುಗಳನ್ನು ಖರೀದಿಸುತ್ತಾರೆ. ಅದರ ಪ್ರಯೋಜನ ಯಾರಿಗೆ ಹೋಗುತ್ತದೆ? ರೈತಾಪಿ ಜನರಿಗೆ ಹೋಗುತ್ತದೆ. ರೈತರು ಅಂತ ಹೇಳಿದರೆ ನಮ್ಮ ಸಮಾಜದ ಬೆನ್ನೆಲುಬು, ಅವರಿದ್ದರೆ ಮಾತ್ರ ನಮಗೆ ಅಕ್ಕಿ ಸಿಗುವುದು. ಆದ್ದರಿಂದ ಜಾನುವಾರುಗಳನ್ನು ಅದನ್ನು ಪೋಷಿಸುವಂತಹ ವ್ಯಕ್ತಿಗಳು ಇದು ಸಾಮಾನ್ಯವಾಗಿ ರೈತರು. ಸಾವಿರಾರು ಕೋಟಿಗಳ ಮೊತ್ತ ರೈತರಿಗೆ ತಲುಪುತ್ತದೆ ಮತ್ತು ಅದೇ ರೀತಿಯಲ್ಲಿ ಹಲವಾರು ಬಡವರಿಗೆ. ಇಂದು ಮಾಂಸದ ಬೆಲೆ ಎಷ್ಟಾಗಿದೆ ಅಂತ ಹೇಳಿದರೆ ಒಬ್ಬ ಸಾಮಾನ್ಯ ಬಡ ವ್ಯಕ್ತಿಯ ಹಲವಾರು ದಿನಗಳ ಒಂದು ಆದಾಯ ಅದು 1 kg ಮಾಂಸಕ್ಕೆ ಖರ್ಚಾಗುತ್ತದೆ. ಆದ್ದರಿಂದ ಎಷ್ಟೋ ಮನೆಗಳಲ್ಲಿ, ಇಲ್ಲಿಯೂ ವಿಶ್ವದ ಅನೇಕ ಕಡೆಗಳಲ್ಲಿ ಜನರು ಮಾಂಸವನ್ನೇ ಖರೀದಿಸುವುದಿಲ್ಲ. ಯಾಕೆಂತ ಹೇಳಿದರೆ ಅಷ್ಟು ದುಬಾರಿ. 1 kg ಮಾಂಸ ಎಲ್ಲರಿಗೂ ದುಬಾರಿ ಆಗಿರಲಿಕ್ಕಿಲ್ಲ, ಆದರೆ ಬಡವರಿಗೆ ಅದು ದುಬಾರಿ, ಬಡವರ ಮಕ್ಕಳಿಗೆ ಅದು ದುಬಾರಿ. ಅವರಿಗೆ ಸರಿಯಾದ ಮಾಂಸ ಇಲ್ಲದೆ, ಸರಿಯಾದ ಪೋಷಕಾಂಶ
ಬಹಳ ಮುಖ್ಯ. ಮಾಂಸ ತಿನ್ನುವುದು ಬಹಳ ಮುಖ್ಯ ಮಕ್ಕಳಿಗೆ, ಯಾಕಂತೇಳಿದರೆ ಅದರಲ್ಲಿ ಪೋಷಕಾಂಶ ಇದೆ. ಆದ್ದರಿಂದ ಇಂದು ಈದುಲ್ ಅಜ್ಹಾದ ದಿನ ಮತ್ತು ಅಯ್ಯಾಮು ತಶ್ರೀಖ್ನ ದಿನಗಳಲ್ಲಿ ಜನರು ಮಾಡುವಂತಹ ಜಾನುವಾರು ಬಲಿ ಅಥವಾ ಜಾನುವಾರುಗಳ ಕುರ್ಬಾನಿ, ಅದರ ಮಾಂಸ ಬಡಬಗ್ಗರಿಗೆ ತಲುಪುತ್ತದೆ. ಕೋಟಿಗಟ್ಟಲೆ ಬಡವರಿಗೆ ತಲುಪುತ್ತದೆ ಮತ್ತು ಕೋಟಿಗಟ್ಟಲೆ ಬಡವರ ಮನೆಗಳಲ್ಲಿ ಹರ್ಷದ ವಾತಾವರಣ ಬೆಳೆಯುತ್ತದೆ. ಮಕ್ಕಳು ಹರ್ಷಿತರಾಗುತ್ತಾರೆ ಮತ್ತು ಹಲವು ಸಾವಿರ ಕೋಟಿ ರೂಪಾಯಿಗಳ ಹಣ ಅದು ರೈತಾಪಿ ಜನರಿಗೆ ಹೋಗುತ್ತದೆ. ಹೀಗೆ ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗುತ್ತದೆ, ಆರ್ಥಿಕ ಸಂಚಲನ ಮೂಡುತ್ತದೆ. ಇದೆಲ್ಲವೂ ಕೂಡ ಒಂದು ಉಪಕಾರವಾಗಿದೆ. ಆದ್ದರಿಂದಲೇ ವಬಶ್ಶಿರಿಲ್ ಮುಹ್ಸಿನೀನ್, ನೀವು ಉಪಕಾರಿಗಳಿಗೆ ಶುಭವಾರ್ತೆ ಕೊಡಿರಿ ಎಂದು ಹೇಳಲಾಗಿದೆ. ಆದ್ದರಿಂದ ಈ ಉಪಕಾರದಿಂದ ಮನುಷ್ಯರಿಗೆ ಪ್ರಯೋಜನವಾಗುತ್ತದೆ. ಆದ್ದರಿಂದ ನಮ್ಮ ಹಬ್ಬ, ಇದರಿಂದ ನಾವು ನೋಡಬೇಕು, ನಮ್ಮ ಕುಟುಂಬಕ್ಕೆ, ನಮ್ಮ ನೆಂಟರಿಷ್ಟರಿಗೆ, ನಮ್ಮ ಸಮಾಜದ ಬಡವರಿಗೆ, ನಮ್ಮ ಸಮಾಜದ ಎಲ್ಲ ಜನರಿಗೆ ನಾವು ಈ ಹಬ್ಬದ ಮೂಲಕ ಯಾವ ಉಪಕಾರ ಮಾಡಿದ್ದೇವೆ, ನಮ್ಮಿಂದ ಉಪಕಾರ ಆಗಿದೆಯೋ ಎಂದು ನಾವು ನೋಡಬೇಕಾಗಿದೆ. ಕೇವಲ ಉಪಕಾರ ಇರುವಂತಹ, ಉಪದ್ರವ ಇಲ್ಲದಂತಹ ಹಬ್ಬಗಳನ್ನು ಇಸ್ಲಾಂ ಕಲ್ಪಿಸಿದೆ. ಸಾಮಾನ್ಯ ಹಬ್ಬಗಳಲ್ಲಿ, ಭಾರತದ ಎಲ್ಲ ಹಬ್ಬಗಳಲ್ಲಿ ಮರುದಿನದ ವಾರ್ತೆ ಹೇಗಿರುತ್ತದೆ ಅಂತ ಹೇಳಿದರೆ, ಸೋ ಮೆನಿ ಕ್ರೋರ್ಸ್ ಆಫ್ ಲಿಕ್ಕರ್ ಸೋಲ್ಡ್ ಆನ್ ಸೋ ಆ್ಯಂಡ್ ಸೋ ಡೇ. ಇಂತಹ ಹಬ್ಬಗಳಲ್ಲಿ ಎಷ್ಟು ಕೋಟಿ ರೂಪಾಯಿಗಳ ಲಿಕ್ಕರ್ ಮಾರಾಟ ಮಾಡಲ್ಪಟ್ಟಿದೆ. ಅದು ಮಾರಾಟ ಮಾಡಲ್ಪಡದಂಥ ಕೆಲವರು ಇರ್ಬೋದು, ಆದರೆ ಎಲ್ಲದಕ್ಕೂ ಅಪವಾದ ಇದೆ. ಆದರೂ ಕೂಡ ಸಾಮಾನ್ಯವಾಗಿ ಇಂತಹ ಕ್ಯಾಪ್ಷನ್ ಬರುವುದಿಲ್ಲ ಯಾವುದೇ ಪತ್ರಿಕೆಯಲ್ಲಿ. ಎಷ್ಟು ಕೋಟಿ ರೂಪಾಯಿಗಳ ಲಿಕ್ಕರ್ ಮಾರಾಟ ಆಯಿತು ಇಂತಹ ಹಬ್ಬದಲ್ಲಿ. ಆದ್ದರಿಂದ ಉಪಕಾರ ಇದೆ, ಇದರಲ್ಲಿ ಉಪದ್ರವ ಇಲ್ಲ. ಅಂತಹ ಹಬ್ಬವನ್ನಾಗಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾದಂಥ ಅಗತ್ಯ ಇದೆ. ಇನ್ನು ಇದನ್ನು, ಈ ಜಾನುವಾರುಗಳ ನಿಯಂತ್ರಣ, ಕದಾಲಿಕ ಸಖರಹ ಲಕುಂ, ಜಾನುವಾರುಗಳನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಡಲಾಗಿದೆ ಮತ್ತು ಇದು ಅಲ್ಲಾಹನು ಮಾಡಿರುವಂತಹ ಮಾರ್ಗದರ್ಶನ ಮತ್ತು ಹಾಗೆ ಮಾಡಿರುವಂತಹ ಮಾರ್ಗದರ್ಶನದಿಂದ ನೀವು ಮನುಷ್ಯರಿಗೆ ಉಪಕಾರ ಮಾಡಿರಿ ಮತ್ತು ಅದಕ್ಕಾಗಿ ಅಲ್ಲಾಹನ ಪ್ರಕೀರ್ತನೆ ಮಾಡಿರಿ ಎಂದು ಹೇಳಲಾಗಿದೆ. ಈ ಮಾತು ಕೇವಲ ಜಾನುವಾರುಗಳ ಬಗ್ಗೆ ಮಾತ್ರ ಹೇಳಲಾಗಿದೆ. ಬದಲಾಗಿ ವಸಖ್ಖರ ಶಂಸ ವಲ್ ಕಮರ ದಾಯಿಬೈನ್, ನಾವು ನಿಮ್ಮನ್ನು, ಸೂರ್ಯವನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದೇವೆ ಮತ್ತು ಚಂದ್ರವನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದೇವೆ ಮತ್ತು ಅದು ನೈಸರ್ಗಿಕ ನಿಯಮಗಳಿಗೆ ಬದ್ಧವಾಗಿದೆ. ಇಲ್ಲಿ ನೋಡಿ, ಕೇವಲ ಜಾನುವಾರನ್ನು ನಿಮ್ಮ ನಿಯಂತ್ರಣಕ್ಕೆ ಮಾತ್ರ ಕೊಡಲಾಗಿರುವುದಲ್ಲ, ಸೂರ್ಯ ಚಂದ್ರಗಳು ನಿಮ್ಮ ನಿಯಂತ್ರಣದಲ್ಲಿದೆ. ಸೂರ್ಯನ ತಾಪ ಎಷ್ಟಿದೆ ಅಂತ ಹೇಳಿದರೆ ಒಂದು ಹದ್ದುಬಸ್ತಿನಲ್ಲಿದೆ. ಅದು ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟೇ ಇದೆ. ಮತ್ತು ಚಂದ್ರನ ಬೆಳದಿಂಗಳು ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟೇ ಇದೆ. ಆದ್ದರಿಂದ ಸೂರ್ಯ ಮತ್ತು ಚಂದ್ರ, ಇದರ ಇರುವಿಕೆಯಿಂದ ನಮ್ಮ ಬದುಕು ಇದೆ. ಸೂರ್ಯ ಹೆಚ್ಚು ಪ್ರಕಾಶಮಾನವಾಗಿದ್ದು ಹೆಚ್ಚು ತಾಪವನ್ನು ಬೀರಿದ್ದರೆ ಇಲ್ಲಿ ಮರಗಳು ಬೆಳೆಯಲು ಸಾಧ್ಯವಿರಲಿಲ್ಲ, ಗಿಡಗಳು ಬೆಳೆಯಲು ಸಾಧ್ಯ ಇರಲಿಲ್ಲ. ನಮ್ಮ ಇತ್ತೀಚಿನ ಈ ಬಾರಿಯ ನಮ್ಮ ಈ ಬೇಸಿಗೆಯಲ್ಲಿ ಒಂದು ವಿಶೇಷವಾದಂತಹ ಹೀಟ್ ವೇವ್, ಬೇಸಿಗೆ ಒಂದು ಅಲೆ ಬಂದಿತ್ತು. ಇದರಿಂದ ಬಹಳ ಜನರಿಗೆ ಉಪದ್ರ ಆಯಿತು. ಬಹಳ ಆಫೀಸ್ನಲ್ಲಿ ಕೂಡೋದು ಕಷ್ಟ ಆಯಿತು, ನಡೆದಾಡೋದು ಕಷ್ಟ ಆಯಿತು ಕೆಲವು ದಿನಗಳ ಕಾಲ. ಇದಕ್ಕೆ ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಸೂರ್ಯನ ಬಿಸಿ ಸ್ವಲ್ಪ ಹೇರುತ್ತಿದ್ದರೆ ಮನುಷ್ಯನಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯನಿಗೆ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಗಿಡ ಮರಗಳು ಸತ್ತು ಹೋಗ್ತಾ ಇದ್ದವು. ಯಾವುದೇ ಹಣ್ಣು ಹಂಪಲುಗಳು ಬೆಳೆಯುತ್ತಿರಲಿಲ್ಲ, ಯಾವುದೇ ತರಕಾರಿ ಬೆಳೆಯಲು ಸಾಧ್ಯ ಇರಲಿಲ್ಲ. ಆದರೆ ಹಾಗಿಲ್ಲ, ಬದಲಾಗಿ ಅದೊಂದು ನಿಯಂತ್ರಣದಲ್ಲಿದೆ. ಅಲ್ಲಾಹ ನಿಮ್ಮ ನಿಯಂತ್ರಣಕ್ಕೆ ಬೇಕಾದಂತೆ ಅದನ್ನು ಮಾಡಿದ್ದಾನೆ. ವಸಖ್ಖರ ಶಂಸ ವಲ್ ಕಮರ ದಾಯಿಬೈನ್, ಮತ್ತು ಈ ರೀತಿ ನಾವು ಸೂರ್ಯನನ್ನು ಮತ್ತು ಚಂದ್ರನನ್ನು ನಿಯಂತ್ರಣಕ್ಕೆ ಕೊಟ್ಟು ಒಂದು ನೈಸರ್ಗಿಕ ನಿಯಮಗಳಿಗೆ ಅದನ್ನು ಬದ್ಧಗೊಳಿಸಿದ್ದೇವೆ. ವಸಖ್ಖರ ಲಕುಮುಲ್ ಲೈಲ ವನ್ನಹಾರ್, ಮತ್ತೆ ಆ ತಸ್ಖೀರ್ ಅಥವಾ ಸಖರ ಎಂಬ ಪದವನ್ನು ಬಳಸಲಾಗಿದೆ. ಮತ್ತು ರಾತ್ರಿ ದಿನಗಳನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಡಲಾಗಿದೆ. ವಸಖ್ಖರ ಲಕುಂ ಮಾಫಿಸ್ ಸಮಾವಾತಿ ವ ಮಾಫಿಲ್ ಅರ್ದಿ ಜಮೀಅ, ಮತ್ತು ಭೂಮಿ ಆಕಾಶಗಳಲ್ಲಿರುವ ಸರ್ವ ವಸ್ತುಗಳನ್ನು ಕೂಡ ನಾವು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದೇವೆ. ಆದ್ದರಿಂದ ಇಲ್ಲಿಯೂ ಕೂಡ ತಸ್ಖೀರ್ ಎಂಬ ಪದವನ್ನು ಬಳಸಲಾಗಿದೆ. ಎಲ್ಲ ವಿಷಯಗಳು ಕೂಡ ನಿಮ್ಮ ನಿಯಂತ್ರಣದಲ್ಲಿದೆ. ಅದೇ ರೀತಿಯಲ್ಲಿ ನೀವು ನೋಡುವುದಾದರೆ ಹೀಗೆ ಈ ನಿಯಂತ್ರಣದವನ್ನು, ಉದಾಹರಣೆಗೆ ನಾವು ಸೋಲಾರ್ ಎನರ್ಜಿಯನ್ನು ಮಾಡುತ್ತೇವೆ, ಉಪಯೋಗಿಸುತ್ತೇವೆ. ಹೇಗೆ? ಸೂರ್ಯನ ಕಿರಣಗಳ ನಿಯಂತ್ರಣವನ್ನು ಮಾಡುತ್ತೇವೆ, ಮನುಷ್ಯರಿಗೆ ಉಪಕಾರವಾಗುವಂತಹ ಒಂದು ರೀತಿಯಲ್ಲಿ ಅದನ್ನು ಉಪಯೋಗಿಸುತ್ತೇವೆ. ಅದೇ ರೀತಿಯಲ್ಲಿ ವಸಖ್ಖರ ಲಕುಮುಲ್ ಫುಲ್ಕ ಲಿತಜ್ರಿ ಫಿಲ್ ಬಹ್ರಿ ಬಿ ಅಮ್ರಿ, ಅಲ್ಲಾಹನು ನಿಮಗೆ
ಸಮುದ್ರದಲ್ಲಿ ಹಾದು ಹೋಗುವಂತಹ ಮತ್ತು ಸಾಗುವಂತಹ ದೊಡ್ಡ ದೊಡ್ಡ ಹಡಗುಗಳು ಅದನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದಾನೆ. ವಸಖ್ಖರ ಲಕುಮುಲ್ ಅನ್ಹಾರ್, ಮತ್ತು ನದಿಗಳನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದಾನೆ. ಇಂದಿನ ಪರಿಸ್ಥಿತಿಯನ್ನು ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೆಯುತ್ತಿದೆ ಮತ್ತು ಆ ಯುದ್ಧ ಮುಂದುವರಿಯುತ್ತಿದೆ. ಅದರ ಪರಿಣಾಮ ಏನಾಗಿದೆ ಅಂತ ಹೇಳಿದರೆ, ಈ ಭೂಮಿಯಲ್ಲಿ ಬದುಕುವಂತಹ ಪ್ರತಿಯೊಬ್ಬ ಮನುಷ್ಯನ ಮೇಲೆಯೂ ಕೂಡ ಅದು ಪರಿಣಾಮ ಬೀರಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್, ಅನೇಕ ವಿಶ್ವ ಬದುಕುವುದು ಹೇಗೆ ಅಂತ ಹೇಳಿದರೆ ಆಮದು ಮತ್ತು ರಫ್ತು, ಇದರ ಆಧಾರದಲ್ಲೇ ಬದುಕ್ತದೆ. ಎಲ್ಲ ವಸ್ತುಗಳನ್ನು ಕೂಡ ನಾವೇ ಉಂಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ತೈಲ ಭಾರತಕ್ಕೆ ಬೇಕು, ಅದು ಆಮದಾಗಿ ಬರಬೇಕು. ಗಲ್ಫ್ ರಾಷ್ಟ್ರಗಳಲ್ಲಿ ಹೋದರೆ ತೈಲ ಒಂದು ಬಿಟ್ಟರೆ ಬೇರೆಲ್ಲವೂ ಕೂಡ ಆಮದಾಗಬೇಕು. ಅಕ್ಕಿ ಆಮದು, ಹೊರಗಿನಿಂದ ಬರಬೇಕು, ಮತ್ತು ಹಣ್ಣು ಹಂಪಲುಗಳು ಹೊರಗಿನಿಂದ ಬರಬೇಕು, ತರಕಾರಿ ಹೊರಗಿನಿಂದ ಬರಬೇಕು. ಹೀಗೆ ಪ್ರತಿಯೊಬ್ಬ ಮನುಷ್ಯನ ಮೇಲೆಯೂ ಕೂಡ ಪರಿಣಾಮ ಬೀರಿದೆ. ಅದಕ್ಕೆ ಒಂದು ಕಾರಣ ಏನು? ಹೋರ್ಮುಸ್ ಎಂಬ ಜಲಸಂಧಿ, ಅದರನ್ನು ಇರಾನ್ ತಡೆಯುತ್ತಿದೆ. ಮತ್ತೊಂದು ಕಡೆ ಅಮೆರಿಕ ಅದಕ್ಕೆ ತಡೆಯೊಡ್ಡಿದೆ. ಇರಾನ್ ಅದನ್ನು ಅಸ್ತ್ರವಾಗಿ ಬಳಸದಿದ್ದರೆ ಅಂತಹ ದೊಡ್ಡ ಶಕ್ತಿಯನ್ನು ಎದುರು ಹಾಕಿಕೊಳ್ಳಿಕ್ಕೆ ಅದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆ ಜಲಸಂಧಿಯನ್ನು ಇರಾನ್ ಒಂದು ಅಸ್ತ್ರವಾಗಿ ಬಳಸಿತು. ಆದ್ದರಿಂದ ಇದೆಲ್ಲವೂ ಕೂಡ ಅಲ್ಲಾಹನು ಕೊಟ್ಟಂತಹ ಸಂಪನ್ಮೂಲಗಳು. ಈ ಸಂಪನ್ಮೂಲಗಳ ನಿಯಂತ್ರಣ ಸ್ವಲ್ಪ ತಪ್ಪಿದರೆ ಮನುಷ್ಯನ ಮೇಲೆ ಎಂತಹ ಪರಿಣಾಮ ಆಗುತ್ತದೆ ಎಂಬುದಕ್ಕೆ ಇಂದು ನಡೆಯುತ್ತಿರುವಂತಹ ಯುದ್ಧ, ಅದು ನಮ್ಮೆಲ್ಲರ ಬೀರಿರುವಂತಹ ಒಂದು ಪ್ರಭಾವ, ಅದು ಇದನ್ನು ಸೂಚಿಸುತ್ತದೆ. ಆದ್ದರಿಂದ ನೀವು ಸಂಪನ್ಮೂಲಗಳ ನಿಯಂತ್ರಣ ಮಾಡಿ ಮತ್ತು ಮನುಷ್ಯರಿಗೆ ಉಪಕಾರವಾಗುವಂತಹ ರೀತಿಯಲ್ಲಿ ಅದನ್ನು ವಹಿಸಿ ಎಂದು ಹೇಳಲಾಗಿದೆ. ವಸಖ್ಖರ ಲಕುಮುಲ್ ಅನ್ಹಾರ್, ನಾವು ನದಿಗಳನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದೇವೆ. ಈಜಿಪ್ಟಿನಲ್ಲಿ ನೈಲ್ ನದಿ ಇದೆ. ನನಗೆ ಹಲವು ಬಾರಿ ಈಜಿಪ್ಟಿಗೆ ಹೋಗುವಂತಹ ಸಂದರ್ಭ ಸಿಕ್ಕಿತು. ಈಜಿಪ್ಟಿನ ಜೀವನಾಡಿ ಅದು ಅಲ್ಲಿನ ನೈಲ್ ನದಿಯಾಗಿದೆ. ಅಲ್ಲಿನ ಬದುಕಿನಲ್ಲಿ ಸಂಚಲನ ಮೂಡಿಸುವಂತಹ ಒಂದು ದೊಡ್ಡ ಸಾಧನ ಅಂತ ಹೇಳಿದರೆ ನೈಲ್ ನದಿ. ದೊಡ್ಡ ನೈಲ್ ನದಿ ಅದು ಕೇವಲ ಈಜಿಪ್ಟ್ನಲ್ಲಿ ಮಾತ್ರ ಅಲ್ಲ, ಸುಮಾರು 8 ಆಫ್ರಿಕನ್ ರಾಷ್ಟ್ರಗಳಲ್ಲಿ ಹರಿದು ಹೋಗುತ್ತದೆ. ಆ 8 ರಾಷ್ಟ್ರಗಳಲ್ಲಿಯೂ ಕೂಡ ಅದು ಸಂಚಲನ ಮೂಡಿಸುತ್ತದೆ. ಅಲ್ಲಿನ ಜೀವನಾಡಿಯಾಗಿದೆ. ಹೀಗೆ ಅಲ್ಲಾಹನು ನದಿಗಳನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದಾನೆ. ಅದನ್ನು ಮನುಷ್ಯರಿಗೆ ಪ್ರಯೋಜನವಾಗುವಂತಹ ರೀತಿಯಲ್ಲಿ ಬಳಸಿ. ನಾವು ಉದಾಹರಣೆಗೆ ಸಣ್ಣ ಉದಾಹರಣೆ ನೋಡಬೇಕಾದರೆ ಜಾನುವಾರುಗಳು, ಅದನ್ನು ನಾವು ಹೇಗೆ ಉಪಯೋಗಿಸುತ್ತೇವೆ, ಹೇಗೆ ಅಲ್ಲಾಹನು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದಾನೆ. ಸಂಪನ್ಮೂಲದ ಒಂದು ಉದಾಹರಣೆ ಜಾನುವಾರು, ಅದನ್ನು ನಾವು ಹೇಗೆ ಉಪಯೋಗಿಸುತ್ತೇವೆ, ಅದನ್ನು ನಾವು ಪಡೆಯುತ್ತೇವೆ. ಜಾನುವಾರುಗಳನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತೇವೆ ಮತ್ತು ಅಲ್ಲಾಹನ ಹೆಸರೆತ್ತಿ ಅದನ್ನು ಕೊಯ್ಯುತ್ತೇವೆ. ಹಾಗೆ ಕೊಯ್ಯುವಾಗ ನಾವು ಹೇಳುವುದು, ನಾವು ಈ ಜಾನುವಾರುವನ್ನು ನಿಮಗೆ ಅಲ್ಲಾಹನ ಮಾರ್ಗದಲ್ಲಿ ನಾವು ದಾನ ಮಾಡುತ್ತೇವೆ ಎಂದು ಮಾತ್ರ ಹೇಳುವುದಲ್ಲ. ಬದಲಾಗಿ ನಾವು ಹೇಳುವುದೇನು, ಈ ಜಾನುವಾರು ಮಾತ್ರ ಅಲ್ಲ, ಇನ್ನ ಸ್ವಲಾತಿ, ನನ್ನ ಪ್ರಾರ್ಥನೆಗಳು ನಿನಗಾಗಿಯೋ ಅಲ್ಲಾಹನೇ, ವನುಸುಕಿ, ಮತ್ತು ನನ್ನ ಎಲ್ಲ ಆರಾಧನಾ ವಿಧಿಗಳು ಮತ್ತು ತ್ಯಾಗ ಬಲಿದಾನಗಳು ಅದು ನಿನಗಾಗಿಯೋ ಅಲ್ಲಾಹನೇ, ಓ ಮಹ್ಯಾಯ ಓ ಮಮಾತಿ, ಅದು ಮಾತ್ರ ಅಲ್ಲ, ನನ್ನ ಇಡೀ ಜೀವನ ಮತ್ತು ನನ್ನ ಮರಣ ಇದೆಲ್ಲವೂ ಕೂಡ ಅಲ್ಲಾಹನಿಗೆ ಸಮರ್ಪಣೆ. ಅದಕ್ಕಾಗಿ ನಾವು ಸಿದ್ಧರಿದ್ದೇವೆ. ಜಾನ್ ದಿ ದೀಹ್ವಿ ಉಸಿಕಿ ಥಿ ಹಕ್ ತೋ ಯೇ ಹೈ ಕೆ ಹಕ್ ಅದಾ ನ ಹುವಾ. ಎಲ್ಲಿಯವರೆಗೆಂದರೆ ನಮ್ಮ ಪ್ರಾಣವನ್ನೇ ಕೊಡಬೇಕಾಗಿ ಬಂದರೂ ಕೂಡ ನಾವು ನಿರೀಕ್ಷಿಸುವುದು ಏನು? ಓ ಅಲ್ಲಾಹನೇ, ನೀನೇ ಕೊಟ್ಟಂತಹ ಪ್ರಾಣ ನಾವು ನಿನಗೆ ಕೊಟ್ಟಿದ್ದೇವೆ. ಆದ್ದರಿಂದ ದೊಡ್ಡ ಒಂದು ಕೆಲಸ ಮಾಡಿದಂತೆ ಆಗಲಿಲ್ಲ, ಬದಲಾಗಿ ನೀನು ಕೊಟ್ಟಿದ್ದನ್ನು ನಿನಗೆ ಮರುಕಳಿಸಿದಂತೆ ಆಗಿದೆ. ಅಂತಹ ಒಂದು ತ್ಯಾಗ ಸನ್ನದ್ಧಕ್ಕೆ ನಾವು ಸಿದ್ಧರಾಗುತ್ತೇವೆ ಎಂದು ನಾವು ಹೇಳ್ತೇವೆ. ಮತ್ತು ಅಲ್ಲಾಹುಮ್ಮ ಮಿಂಕ ವಲಕ, ಓ ಅಲ್ಲಾಹನೇ, ಇದು ನಿನ್ನಿಂದ ಬಂದಿದೆ, ಈ ಜಾನುವಾರು ಸಿಕ್ಕಿದ್ದು ನಿನ್ನಿಂದ, ಮತ್ತು ನಿನಗಾಗಿಯೇ ನಾವು ಇದನ್ನು ಬಲಿಯರ್ಪಿಸಿ ಬಡಬಗ್ಗರಲ್ಲಿ ವಿತರಿಸುತ್ತೇವೆ ಅಂತ ಹೇಳಿದರೆ, ಬಡಬಗ್ಗರ ಪ್ರಯೋಜನಕ್ಕಾಗಿ ನಿನ್ನ ಆದೇಶವನ್ನು ಪಾಲಿಸುತ್ತೇವೆ ಮತ್ತು ಇದನ್ನು ಅಲ್ಲಾಹನ ಮಾರ್ಗದಲ್ಲಿ ನಾವು ಕುರ್ಬಾನಿ ಮಾಡುತ್ತೇವೆ, ತ್ಯಾಗ ಮಾಡುತ್ತೇವೆ ಎಂದು ನಾವು ಹೇಳುತ್ತೇವೆ. ಹೀಗೆ ಅನಂತರ ನಾವು ಏನು ಮಾಡುತ್ತೇವೆ? ಅನಂತರ ಅದರ ಮಾಂಸ ಮಾಡಿ ಅದರ 3 ವಿಭಾಗ ಮಾಡುತ್ತೇವೆ. ಒಂದು ವಿಭಾಗ ನಮಗಾಗಿ, ಒಂದು ಭಾಗ ನಮಗಾಗಿ, ಮತ್ತೊಂದು ಭಾಗ ನಮ್ಮ ಹತ್ತಿರದ ನೆಂಟರಿಷ್ಟರಿಗಾಗಿ, ಮತ್ತೊಂದು ಭಾಗ ಇಲ್ಲಿರುವಂತಹ ಬಡಬಗ್ಗರು, ಅಪೇಕ್ಷಿತರು ಮತ್ತು ಮಾಂಸ ನಿಜವಾಗಿಯೂ ಕೂಡ ಅದನ್ನು ಪಡೆಯುವುದು ದುಬಾರಿಯಾಗಿರುವಂತಹ ಅನೇಕ ಜನರು ನಮ್ಮ ಸಮಾಜದಲ್ಲಿದ್ದಾರೆ, ಅವರಿಗೆ ಕೊಡುತ್ತೇವೆ. ಈ ರೀತಿ ನಾವು ಸಂಪನ್ಮೂಲಗಳನ್ನು ನಿಯಂತ್ರಣ ಮಾಡುತ್ತೇವೆ. ಹೀಗೆ ಲೋಕದಲ್ಲಿ ಬೇಕಾದಷ್ಟು ಸಂಪನ್ಮೂಲ ಇದೆ. ಆ ಸಂಪನ್ಮೂಲಗಳನ್ನು ಕೂಡ ನಾವು ಇದೇ ರೀತಿಯಲ್ಲಿ ಉಪಯೋಗಿಸಬೇಕಾಗಿದೆ.
ಅದು ನಮ್ಮ ನಿಯಂತ್ರಣಕ್ಕೆ ಬರಬೇಕು ಮತ್ತು ಅದು ನಮಗೂ ಪ್ರಯೋಜನದಾಯಕ ಆಗಬೇಕು, ನಮ್ಮ ಹತ್ತಿರದವರಿಗೂ ಪ್ರಯೋಜನದಾಯಕ ಆಗಬೇಕು ಮತ್ತು ಮನುಷ್ಯರಿಗೆ ಅಪೇಕ್ಷಿತರಿಗೆ ಅದು ಪ್ರಯೋಜನದಾಯಕ ಆಗಬೇಕು. ನಮ್ಮ ಉಚ್ಛ್ರಾಯ ಕಾಲದಲ್ಲಿ, ಮುಸ್ಲಿಮರ ಉಚ್ಛ್ರಾಯ ಕಾಲದಲ್ಲಿ ಹೀಗೆ ಸಂಪನ್ಮೂಲಗಳನ್ನು ನಿಯಂತ್ರಣ ಮಾಡಬೇಕಾದ್ರೆ ವಿದ್ಯೆ ಬೇಕು, ಜ್ಞಾನ ಬೇಕು, ತಂತ್ರಜ್ಞಾನ ಬೇಕು ಮತ್ತು ಆಡಳಿತ ಬೇಕು ಮತ್ತು ನಿಯಂತ್ರಣ ಬೇಕು. ಸಮಾಜದ ನಿಯಂತ್ರಣ ನಮ್ಮ ಕೈಯಲ್ಲಿರಬೇಕು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾಕ್ಕೆ ಹೋದ ನಂತರ ಇದನ್ನೇ ಮಾಡಿದರು. ಸಂಪನ್ಮೂಲಗಳ ನಿಯಂತ್ರಣ ಮಾಡಿದರು ಮತ್ತು ಮನುಷ್ಯರಿಗೆ ಪ್ರಯೋಜನವಾಗುವಂತೆ ಸಂಪನ್ಮೂಲಗಳನ್ನು ಉಪಯೋಗಿಸಿದರು. ಹೇಳುತ್ತಾ ಹೋದರೆ ಸಮಯ ದೀರ್ಘ ಆಗಬಹುದು. ಆದ್ದರಿಂದ ನಮ್ಮ ಉಚ್ಛ್ರಾಯದ ಕಾಲದಲ್ಲಿ ಜನರು ಬಗ್ದಾದ್ನಲ್ಲಿ ದೊಡ್ಡ ಯೂನಿವರ್ಸಿಟಿ ನಿರ್ಮಾಣ ಮಾಡಿದರು. ಅದು ಲೋಕದ ದೊಡ್ಡ ಯೂನಿವರ್ಸಿಟಿ ಆಗಿತ್ತು. ಮತ್ತು ಸ್ಪೇನ್ನಲ್ಲಿ ದೊಡ್ಡ ಯೂನಿವರ್ಸಿಟಿ ನಿರ್ಮಾಣ ಮಾಡಿದರು. ಅದು ಲೋಕದ ದೊಡ್ಡ ಯೂನಿವರ್ಸಿಟಿ ಆಗಿತ್ತು. ಇಂದಿನ ಅನೇಕ ವಿದ್ಯಾ ಪ್ರಕಾರಗಳು, ವೈದ್ಯಕೀಯ ಶಾಸ್ತ್ರ ಮತ್ತು ಶಸ್ತ್ರಚಿಕಿತ್ಸೆಯ ಶಾಸ್ತ್ರ, ಖಗೋಳ ಜ್ಞಾನ ಮತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆ ಇತ್ಯಾದಿಗಳೆಲ್ಲವನ್ನೂ ಕೂಡ ಆರಂಭಿಸಿದವರು ಆ ಯೂನಿವರ್ಸಿಟಿಯವರು. ಕಾರ್ಡೋವೆ ಯೂನಿವರ್ಸಿಟಿ ಮತ್ತು ಬಗ್ದಾದ್ನ ದಾರುಲ್ ಹಿಕ್ಮಾದಲ್ಲಿ ಸೇರಿದಂತಹ ಜನರು ಅವರು ಆ ಕಾಲದಲ್ಲಿ ಮಾಡಿದ್ದೇನು? ಸಂಪನ್ಮೂಲಗಳ ನಿಯಂತ್ರಣ ಮತ್ತು ಮನುಷ್ಯರಿಗೆ ಉಪಕಾರವಾಗುವಂತಹ ರೀತಿಯಲ್ಲಿ ಅದರ ವ್ಯಯ, ಅದನ್ನು ಅವರು ಮಾಡಿದರು. ಇಂದಿನ ಕಾಲದಲ್ಲಿ ಅನೇಕ ಮುಸ್ಲಿಮರನ್ನು ನಾವು ನೋಡುತ್ತೇವೆ. ಅವರು ಬಡವರಾಗಿದ್ದಾರೆ, ಅವರು ಅವಿದ್ಯಾವಂತರಾಗಿದ್ದಾರೆ, ತಂತ್ರಜ್ಞಾನದಲ್ಲಿ ಹಿಂದಿದ್ದಾರೆ ಮತ್ತು ಸಾಮಾಜಿಕ ಇನ್ಫ್ಲೂಯೆನ್ಸ್ನಲ್ಲಿ, ಸಮಾಜದ ಮೇಲೆ ಪ್ರಭಾವ ಬೀರುವಂತಹ ಒಂದು ಸ್ಥಾನಗಳಲ್ಲಿ ಅವರು ಹಿಂದಿದ್ದಾರೆ. ಆದ್ದರಿಂದ ಕಜಾಲಿಕ ಸಖರಹ ಲಕುಮ್ ಅಂತ ಹೇಳಿದರೆ ಎಲ್ಲ ಸಂಪನ್ಮೂಲಗಳ ನಿಯಂತ್ರಣದ ಬಗ್ಗೆ ನೀವು ಆಲೋಚನೆ ಮಾಡಿ, ಅಥವಾ ಮನುಷ್ಯರಿಗೆ ಅದನ್ನು ಯಾವ ರೀತಿ ನಾವು ಪ್ರಯೋಜನಕಾರಿಯನ್ನಾಗಿ ಮಾಡುತ್ತೇವೆ ಎನ್ನುವ ಬಗ್ಗೆ ಆಲೋಚನೆ ಮಾಡಿ. ಆಗ ನಿಮ್ಮ ತಕ್ಬೀರ್ ಸಾರ್ಥಕಗೊಳ್ಳುತ್ತದೆ. ಆದ್ದರಿಂದ ಈ ತಕ್ಬೀರ್ ಮತ್ತು ತಸ್ಕೀರ್, ತಕ್ಬೀರ್ ಅಂತ ಹೇಳಿದರೆ ಅಲ್ಲಾಹನ ಪ್ರಕೀರ್ತನೆ ಮತ್ತು ತಸ್ಕೀರ್ ಅಂತ ಹೇಳಿದರೆ ಸಂಪನ್ಮೂಲಗಳ ನಿಯಂತ್ರಣ. ಈ ಎರಡನ್ನೂ ಅರ್ಥ ಮಾಡಿಕೊಂಡು ಈ ಸಮಾಜವನ್ನು ಒಳ್ಳೆಯ ಸಮಾಜವನ್ನಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ. ಈ ಉನ್ನತವಾದ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದನ್ನೇ ಅಲ್ಲಾಮಾ ಇಕ್ಬಾಲ್ ಅವರು ಹೇಳಿದ್ದು. ನಮ್ಮ ತಕ್ಬೀರ್ ಅಂತ ಹೇಳಿದರೆ ಯಾ ಉಸ್ ಅತೆ ಅಫ್ಲಾಕ್ ಮೇ ತಕ್ಬೀರ್ ಮುಸಲ್ಸಲ್, ಒಂದು ಆಕಾಶದೆತ್ತರದಲ್ಲಿ ಅಲ್ಲಾಹು ಅಕ್ಬರ್ ಎಂಬ ಪ್ರಕೀರ್ತನೆ ಅಂತ ಹೇಳಿದರೆ ಇಡೀ ವಿಶ್ವಕ್ಕೆ ಅಲ್ಲಾಹನು ದೊಡ್ಡವನು ಎಂಬ ಸಂದೇಶ ಸಾರಬೇಕು. ಅದರ ಪ್ರಭಾವ ಸಮಾಜದಲ್ಲಿ ಕಾಣಬೇಕು. ಯಾ ಖಾಕ್ ಕಿ ಆಗೋಶ್ ಮೇ ತಸ್ಬೀಹ ಮುನಾಜಾತ್, ಇಲ್ಲವೇ ನೆಲಮಟ್ಟದಲ್ಲಿ, ತಳಮಟ್ಟದಲ್ಲಿ ಕೇವಲ ಸುಬಾನಲ್ಲ ಸುಬಾನಲ್ಲ ಅಥವಾ ಅಲ್ಲಾಹು ಅಕ್ಬರ್ ಎಂಬ ಜಪ ತಪ, ಅದರಲ್ಲೂ ಪುಣ್ಯ ಇದೆ, ಅದರಲ್ಲಿ ಯಾವುದೇ ಆಕ್ಷೇಪ ಇಲ್ಲ. ಆದರೆ ಕೇವಲ ಅಷ್ಟಕ್ಕೆ ಮಾತ್ರ ಧರ್ಮ ಸೀಮಿತ ಅಲ್ಲಾಹು ಅಕ್ಬರ್ ಅಂತ ತಸ್ಬೀ ಮಾಡಿದರೆ ಸಾಕು. ಈ ಅಲ್ಲಾಹು ಅಕ್ಬರನ್ನು ಇಡೀ ಸಮಾಜಕ್ಕೆ ಮುಟ್ಟಿಸಬೇಕಾದ, ಅಲ್ಲಾಹನ ದೊಡ್ಡವನು ಎಂಬ ಸಂದೇಶ ಸಮಾಜಕ್ಕೆ ತಲುಪಿಸಬೇಕಾದ ಅವಶ್ಯಕತೆ ಇದೆ ಎಂಬುದನ್ನು ಮನಗಾಡದೆ ಕೇವಲ ಅಲ್ಲಾಹು ಅಕ್ಬರ್ ಮಾಡಿದರೆ ಸಾಕಾಗದು ಎಂದು ಅವರು ಹೇಳುತ್ತಾರೆ. ಯೇ ಮಜ್ಹಬೆ ಮರ್ದಾನೆ ಖುದಾ ದಾದ್ ಖುದಾ ಮಸ್ತ್, ಹಾಗೆ ಇಡೀ ಜಗತ್ತಿಗೆ ಅಲ್ಲಾಹು ಅಕ್ಬರ್ ಎಂಬ ಸಂದೇಶವನ್ನು ಮುಟ್ಟಿಸುವುದು, ಆ ವಿಭಾವನೆ, ಇದು ಅಲ್ಲಾಹನ ಅರಿತವರ ಮತ್ತು ತನ್ನನ್ನು ಅರಿತವರ ಒಂದು ವಿಭಾವನೆಯಾಗಿದೆ. ಓ ಮಜ್ಹಬೆ ಮುಲ್ಲಾ ಜಮಾದಾತ್ ನಬಾತಾತ್, ಮತ್ತು ಕೇವಲ ಜಪತಪಗಳು ಅಲ್ಲಾಹು ಅಕ್ಬರ್ ಎಂಬ ಜಪ ಮಾತ್ರ, ಬೇರೆಯವ್ರದ್ದು ಧರ್ಮ ಅಲ್ಲ ಅಂತ ಭಾವಿಸುವವರು, ಅದು ಮುಲ್ಲಾರ ಧರ್ಮ. ಇಲ್ಲಿ ಮುಲ್ಲಾ ಅಂತ ಹೇಳಿದರೆ ವಿದ್ವಾಂಸರ ಬಗ್ಗೆ ಹೇಳಿದ್ದಲ್ಲ, ಬದಲಾಗಿ ಧರ್ಮದ ಅತ್ಯಂತ ಸೀಮಿತವಾದ ವಿಭಾವನೆಯನ್ನು ಇಟ್ಟುಕೊಂಡು ಬದುಕುವಂತಹ ಜನರು, ಅವರ ಬಗ್ಗೆ ಅಲ್ಲಾಮಾ ಇಕ್ಬಾಲ್ ಮುಲ್ಲಾ ಅಂತ ಹೇಳಿದ್ದಾರೆ. ಇದು ಮುಲ್ಲಾ ಅಥವಾ ಗಿಡಮರಗಳು ಇರುವಂತಹ ಗಿಡಮರಗಳಲ್ಲಿ ಯಾವುದೇ ಸಂಚಲನ ಇಲ್ಲ, ಅದು ಹರಿಯುವುದಿಲ್ಲ, ಅದು ಸಾಗುವುದಿಲ್ಲ, ಅದು ಚಲಿಸುವುದಿಲ್ಲ, ಅಂತಹ ಒಂದು ವಿಭಾವನೆ ಇರುವಂತಹ ಜನರು. ಆದ್ದರಿಂದ ಈ ತಕ್ಬೀರ್ ಮತ್ತು ತಸ್ಬೀರ್, ಅಲ್ಲಾಹನ ಪ್ರಕೀರ್ತನೆ ಮತ್ತು ಸಂಪನ್ಮೂಲಗಳ ನಿಯಂತ್ರಣ, ಅದು ಮನುಷ್ಯರಿಗೆ ಅದನ್ನು ಉಪಕಾರ ಆಗುವಂತಹ ರೀತಿಯಲ್ಲಿ ವ್ಯಯ, ಇದು ಬಹಳ ಮುಖ್ಯವಾಗಿದೆ. ಇದಕ್ಕಾಗಿ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವುದು ವೈಯಕ್ತಿಕವಾಗಿ ನಾವು ಸಂತುಷ್ಟರಾಗಬೇಕು, ಕುಟುಂಬದಲ್ಲಿ ಸಂತೋಷ ಇರಬೇಕು, ಸಾಮಾಜಿಕ ಸಂತೋಷ ಇರಬೇಕು. ಅದಕ್ಕಾಗಿ ಹಬ್ಬದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಹಬ್ಬದ ವಿಭಾವನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾ ಬದುಕುವಂತಹ ಸೌಭಾಗ್ಯವನ್ನು ನಮಗೆ ಅಲ್ಲಾಹ್ ನೀಡಲಿ. ಬಾರಕಲ್ಲಾಹು ಲನಾ ವಲಕುಂ ونفعني وإياكم بآياته وذكر الحكيم إنه تعالى جواد كريم ملك بر رؤوف رحيم ورب حليم.